ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಕ್ರಾಂತಿ ಮಾಡಿದ್ರಿ. ಇವತ್ತು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ಯಾರೂ ಮಾತಾಡಲಿಲ್ಲ. ಅದರಲ್ಲಿ ನೋಡಿ, ನನಗೆ ಬಿಜೆಪಿ ಸ್ಥಳೀಯ ನಾಯಕರ ಬಗ್ಗೆ ಯಾಕೆ ಸಿಟ್ಟು ಬರ್ತದೆ. ಅರ್ಬನ್ ಲೈವ್ಲಿಹುಡ್ ಮಿಷನ್ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟರು. ಅದು ಗುಜರಾತ್ನಲ್ಲಿ ಪ್ರಯೋಗ ಮಾಡಿ ಇಲ್ಲಿ ಬಂದಿದ್ದು. ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನಾ ಅಂತ. ಅದರಲ್ಲಿ ಸಪೋರ್ಟ್ ಫಾರ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್ ಅಂತ ಸ್ಪಷ್ಟವಾಗಿ ಹೇಳಿದರು. ಯಾವ ರೀತಿ ಅವ್ರು ಎಲ್ಲಿವರೆಗೆ ಹೋಗಿಬಿಟ್ರೆ ಅಂದರೆ, ಟೌನ್ ಪ್ಲಾನರ್ ಶುಡ್ ಹೆನ್ಸ್ ಫೋರ್ತ್ ಕ್ರಿಯೇಟ್ ಪ್ರಾಪರ್ ಅಕಾಮಿಡೇಷನ್ ಫಾರ್ ಸ್ಟ್ರೀಟ್ ವೆಂಡರ್ಸ್ ಅಂತ. ಯಾರೊಬ್ರು ಮಾತಾಡ್ತಾ ಇಲ್ಲ. ಬಂದ ತಕ್ಷಣ ಬುಲ್ಡೋರ್ ಓಡಿಸ್ಬಿಡುತ್ತೆ ಸರ್ಕಾರ. ಅದನ್ನು ಮಧ್ಯಮ ವರ್ಗದವರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ, ಉಳಿದವರೆಲ್ಲ ಸುಮ್ಮ ಕೂತ್ಬಿಟ್ಟಿದ್ದಾರೆ. ಅದಾಗಲಿ ಒಂದು, ಇವರೇನೋ ಬಿಜೆಪಿ 60 ದಿವಸ ತಗೊಂಡ್ಬಿಟ್ರು ರಾಷ್ಟ್ರೀಯ ಹೈಕಮಾಂಡು. ಪಾಪ ಯಡಿಯೂರಪ್ಪನವ್ರು ಒಬ್ಬರನ್ನ 55 ದಿವಸ ಹಾಗೆ ಓಡಾಡಿಸ್ಬಿಟ್ರು. ಬರೀ ಮುಖ್ಯಮಂತ್ರಿ ಅಷ್ಟೇ, ಅಟ್ಲೀಸ್ಟ್ ಒಂದು 13 ಜನ ಅವ್ರಿಗೆ ಮಂತ್ರಿಗಳಾದ್ರು ಅವ್ರ ಜೊತೆಗೆ 60 ದಿವಸ ಮ್ಯಾನೇಜ್ ಮಾಡಲಿಕ್ಕೆ. ಆಮೇಲೆ ಒಂದು, ಈ ಸಲದ ವಿಶೇಷತೆ ಏನಂತಂದರೆ, ಜೂನ್ 3ಕ್ಕೆ ಮುಖ್ಯಮಂತ್ರಿ ಬಂದರು. ಅದ್ರ ಜೊತೆಗೆ ರಾಜ್ಯಾಧ್ಯಕ್ಷನ ಕೂಡ ನೇಮಕ ಮಾಡಿದರು. ಇವತ್ತಿನ ಕಾಂಬಿನೇಷನ್ ಇದೆಯಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ, BK ಹರಿಪ್ರಸಾದ್ ರಾಜ್ಯಾಧ್ಯಕ್ಷ ಅನ್ನೋದು, ಅದು ಅತ್ಯಂತ ಪವರ್ಫುಲ್ ಆದ ಚಾಲೆಂಜು ಅವ್ರ ಪ್ರತಿಸ್ಪರ್ಧಿಗಳು ಎಲ್ರಿಗೂ ಕೂಡ. ನೋಡಿ, ಹರಿಪ್ರಸಾದ್ ತೀರ್ಮಾನ ಯಾವ ಥರ ಇತ್ತು ಅಂದರೆ, ಅವ್ರಿಗೆ ಮಂತ್ರಿ ಆಗೋನೋ ಒಂದು ಆಫರ್ ಬಂದಿತ್ತಲ್ಲ ಕೇಂದ್ರದಲ್ಲಿ. ಅವ್ರು ಏನು ಹೇಳಿದ್ರು ಅಂತ, ಅನೇಕ ವರ್ಷಗಳಿಂದ ಈ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ಒಂದು ಗೌರವ ಘನತೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ನಾನು ಮಂತ್ರಿ ಆಗ್ಬಿಟ್ರೆ ನಾನು ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡ್ತೇನೆ, 10ರೊಳಗೆ 11 ಥರ ಬೇರೆ ಮಂತ್ರಿಗಳ ಜೊತೆಗೆ ನಾನು ಸಾಲು ಇಲ್ಲ, ನಾನು ಬರೀ ಅಧ್ಯಕ್ಷನಾಗಿ ಉಳಿತೀನಿ. ಅದು ಭಾಳ ಗಟ್ಟಿಯಾದ ನಿರ್ಧಾರ. ಆಮೇಲೆ ಅವರು ಮುಖ್ಯಮಂತ್ರಿಯಾಗಿ ಕೂಡ ಒಂದು ಬದಲಾವಣೆ ತಂದಿದ್ದಾರೆ, ಕಣ್ಣಿಗೆ ಗೋಚರವಾಗುವಂಥ ಬದಲಾವಣೆ ತಂದಿದ್ದಾರೆ. ಯಾಕಂದ್ರೆ ಮಾತಿತ್ತಿರೋ ಸಂಘರ್ಷ ಇರ್ತಿತ್ತು. ಅಲ್ಲ, ಇಲ್ಲೂ ನೋಡಿ, ಯಾರು ರಿಸೈನ್ ಮಾಡ್ತೀನಿ ಅಂತ ಬರ್ತಾರೆ, ಟಿಪಿಕಲ್ DK ಸ್ಟೈಲ್ ಆಫ್ ಫಂಕ್ಷನಿಂಗ್ ಅಂತ ನಾವು ಕರಿಬೇಕು. ನೋಡಿ, ಹಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ರಾಜಭವನ ಪ್ರವೇಶ ಮಾಡೋಕ್ಕಿಂತ ಮುಂಚೆನೆ ಮಾಧ್ಯಮಗಳ ಮೂಲಕ ಒಂದು ಸಂದೇಶ ಕೊಟ್ಬಿಟ್ರು. 2004ರಲ್ಲಿ ನನ್ನ ಹೆಸರು ಇರಲಿಲ್ಲ, ನನ್ನನ್ನೇ ಸೇರಿಸ್ಕೊಳ್ಳಿಲ್ಲ ಮಂತ್ರಿಮಂಡಲಕ್ಕೆ. 2013ರಲ್ಲಿ ಸಿದ್ದರಾಮಯ್ಯನವರು ಸಂಪುಟದಲ್ಲೂ ಮೊದಲೇ ಕಂತಿನಲ್ಲಿ ನಂಗೆ ಸೇರಿಸ್ಕೊಳ್ಳಿಲ್ಲ. 9 ತಿಂಗಳು ಕಾಯಬೇಕಾಯ್ತು. ಅದಕ್ಕೆ ಸಮಾಧಾನದಿರಿ ಅಂತ. ಅಂದರೆ ಪಕ್ಷದ ಒಳಹೊರಗಳನ್ನೆಲ್ಲ ಈ ರೀತಿ ಸುಮಾರು 45 ವರ್ಷಗಳ ಕಾಲ ಸೋಲು, ಗೆಲುವು, ಅಪಮಾನ, ನೋವು ಎಲ್ಲ ಅನುಭವಿಸಿ ಈ ಪ್ರವರ್ಧಮಾನಕ್ಕೆ ಬಂದಿರೋ ಮುಖ್ಯಮಂತ್ರಿ ಇದ್ದಾರೆ. ವಿರೋಧ ಪಕ್ಷಗಳಿಗೆ ದೊಡ್ಡ ಚಾಲೆಂಜು. ಆಮೇಲೆ ಇವತ್ತಿನ ಹೈಲೈಟ್ ಏನು ಅಂತಂದರೆ, ನೋಡಿ, ಯಾವಾಗಲೂ ಸರ್ಕಾರದ ನೌಕರಿಗಳಿಗಾಗಲಿ ಅಥವಾ ಈ ಮೆಡಿಕಲ್ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ, ಮೆರಿಟ್ ಕೋಟಾ, ಮೀಸಲಾತಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, ಪೇಮೆಂಟ್ ಕೋಟಾ. ಇವತ್ತಿನ ಈ 19 ಜನರಲ್ಲಿ ಯಾರ್ಯಾರು ಯಾವ ಕೋಟ ಅಂತ ಜನ ಎಲ್ಲ ಮಾತಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲದೆ ಹೋಗಿದ್ರೆ ವಾಲ್ಮೀಕಿ ಹಗರಣದಂಥ ಒಂದು ಘೋರವಾದ ಮುಜುಗರಮಯವಾದ ಹಗರಣದ ಸಿಕ್ಕಾಕೊಂಡು ಜೈಲ್ ಪಾಳೆ ವಾಪಸ್ ಬಂದು ಇನ್ನೂ CBI ವಿಚಾರಣೆ ಎದುರಿಸಿರೋ ವ್ಯಕ್ತಿ ಇವತ್ತು ತೆಲುಗು ಫಿಲ್ಮ್ ಸ್ಟಾರ್ ತರ ಒಳ್ಳೆ ವೆಲ್ ಗ್ರೂಮ್ ಲುಕ್ ತಗೊಂಡು ಬಂದ್ಬಿಟ್ಟು ಅವರೊಬ್ಬರೇ. ಅಲ್ಲ ರೀ, ಪಕ್ಷ ವಿರೋಧಿ ಚಟುವಟಿಕೆ ಅಂತ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ನೀವು ಒಂದ್ ರೀತಿನಲ್ಲಿ ದಾವಣಗೆರೆ ಬೈಪೋಲ್ ನಲ್ಲಿ KC ವೇಣುಗೋಪಾಲ್ ಜೊತೆ ಅವ್ರ ಒಂದ್ ರೀತಿ ಕಟ್ಟಾಕಿ ಕರ್ಕೊಂಡು ಹೋದ್ರು. ಇಲ್ಲಿದ್ರೆ ನೀವು ಬೇರೆ ಮಾಡ್ತೀರಿ, ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಅಂತ ಅವ್ರಿಬ್ಬರು ತಗೊಂಡ್ಬಿಟ್ರಲ್ಲ ದರ್ಶನ್. ಇನ್ನೊಂದು ಏನಂದ್ರೆ, ನಿಖಿಲ್ ಅದು ಸರಿ, SS ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಹಿಂದಿನ ಅವಧಿಯಲ್ಲಿ ಕೂಡ ಅವ್ರು ಏನ್ ಕಟ್ಟ ಹಾಕಿದ್ರು, ದಾವಣಗೆರೆ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಊರಿಗೆ ಹೋಗಿದಾರ? ಅವ್ರ ಖಾತೆ ಯಾವ್ದಿತ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಹಾಗೆ ವಿಮರ್ಶೆ ಮಾಡಕ್ ಹೋಗ್ತಿದ್ವಲ್ಲ, ಅವ್ರು ಯಾವ ಖಾತೆ ಇದ್ರ ಪಾಪ ಆಂಕರ್ಗಳು ಕೂಡ ಹಾರ್ಟಿಕಲ್ಚರ್ ಮತ್ತೆ ಜಿಯಾಲಜಿ ಅಂಡ್ ಮೈನಿಂಗ್ ಇತ್ತು. ಅಲ್ಲ, ಕೆಲವು ಗೊತ್ತಿರ್ಲಿಲ್ಲ ಅಂದ್ರೆ ಹೇಳ್ತೀನಿ. ಆದ್ರೆ ಇದು ಸರ್, ಅದು AI ಮಾಡಿದಂತೆ ಗೊತ್ತಾಯ್ತಾ ನಿಮ್ಗೆ? ಅಲ್ಲ, ಮಣಕಲ್ ವೈದ್ಯ ಅನ್ನೋ ಹೆಸರು ಅದು AI ಹೋಗಿ ಅದು ವರ್ಡ್ ಏನೋ ಚೇಂಜ್ ಆಗಿ ಅದು SS ಮಲ್ಲಿಕಾರ್ಜುನ್ ಆಗೋಯ್ತು. ಅಂದ್ರೆ ಮಲ್ಲಿಕಾರ್ಜುನ್ ಹೆಸರನ್ನ ಮಣಕಲ್ ವೈದ್ಯ ಆಗೋಗಿತ್ತು ಅಂತ ಒಂದು ಕಾಂಗ್ರೆಸ್ ಗ್ರೂಪ್ ಅಲ್ಲಿ ಕಳಿಸ್ತಾರೆ ಸರ್. ಅವ್ರ ದಿವಂಗತ ತಂದೆ ಶಾಮನೂರು ಶಿವಶಂಕರಪ್ಪನವರು ಏನೂ ಆಗದೇನೆ ಕಾಂಗ್ರೆಸ್ ಪಕ್ಷ ಖಜಾಂಚಿಯಾಗಿ 20 ವರ್ಷ ಸೇವೆ ಸಲ್ಲಿಸಿ ಅವ್ರು MLA ಆಗ್ಲಿಕ್ಕೆ 67 ವಯಸ್ಸಲ್ಲಿ MLA ಆಗಿದ್ರು. ಆಮೇಲೆ ಇಡೀ ದಾವಣಗೆರೆ ಒಂದು ವಿದ್ಯಾಗಿರಿಯಾಗಿ ಯಾವ ಥರ ಮಾಡಿದ್ರು, ಅದ್ರ 10% ಪ್ರತಿಭೆ, ಪರಿಶ್ರಮ, ಸಾಧನೆ ಇವತ್ತಿನ ದಿನ ದಾವಣಗೆರೆನಲ್ಲಿ ಕುಟುಂಬನ ಬಿಟ್ಟು ರಾಜಕಾರಣ ಅದಲ್ಲ. ಅದಲ್ದೇನೆ ನಿಮಗೆ ಗೊತ್ತಾ, ಬ್ಯಾಕ್ ರೂಮ್ ಟಾಕ್ಸ್ ಇದ್ರೆ ಬಿಜೆಪಿ ವ್ಯತಿರಿಕ್ತವಾಗಿ ಹೋದ್ರೆ ಏನ್ ಸಂದೇಶ ಸರ್ ಸಮುದಾಯಕ್ಕೆ? ವ್ಯತಿರಿಕ್ತವಾಗಿ ಅವರ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಶಿ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್ಸ್ ಇನ್ ಲೋಕಸಭಾ. ಇವತ್ತು ಕಾಂಗ್ರೆಸ್ನಿಂದ ಆಯ್ಕೆ ಆಗಿ ಹೋಗಿರೋ ಸದಸ್ಯರ ಪೈಕಿ ಎವ್ರಿ ಟೈಮ್ ನಾನು ಗಮನಿಸ್ತಾ ಇದ್ದೀನಿ, ಲೋಕಸಭಾ ಲೈವ್ ಕಲಾಪ ನಾನು ದಿನ ನೋಡ್ತಾ ಇರ್ತೀನಿ. ಅವರು ಸಿಕ್ಕ 3 ನಿಮಿಷಗಳ ಅವಧಿಯಲ್ಲಿ ಹಿಂದಿನಲ್ಲಿ ಇಂಗ್ಲಿಷ್ ಎಷ್ಟು ಸಮರ್ಥವಾಗಿ ಮಾಡ್ತೀವಿ. ಇವ್ರಿಗೇನಾಗಿ, ಬಟ್ ಈ ವ್ಯಕ್ತಿಗೆ ಯಾಕೆ ಮತ್ತೆ ಮತ್ತೆ ಮನೆ ಹಾಕ್ತಾ ಇದೆ ಹೈಕಮಾಂಡ್? ಅಂದ್ರೆ ಹೈಕಮಾಂಡ್ ಕೂಡ ನಾನು ನಿಮಗೆ ಹೇಳ್ಬೇಕಾಗಿಲ್ಲ ಯಾಕೆ ಮತ್ತೆ ಮತ್ತೆ ಮನೆ ಹಾಕ್ತಿದ್ದಾರೆ ಅಂತ. ಬಟ್ ಯು ಆರ್ ರೈಟ್ ಇನ್ ಯುವರ್ ಪ್ಲೇಸ್. ನೀವು ಪ್ರಶ್ನೆ ಎತ್ತೋದಕ್ಕೆ ನಿಮ್ಗೆ ಅಧಿಕಾರ ಇದೆ, ಬಟ್ ಆ ಉತ್ತರ ನಿಮ್ಗೆ ಗೊತ್ತಿದೆ ಅಂತ ನನಗೆ ಗೊತ್ತಿದೆ. ಬಟ್ ದರ್ಶನ್ ಅವರೇ, ಜಮೀರ್ನ ಮತ್ತೆ ನಾಗೇಂದ್ರನ ನೀವು ಕ್ಯಾಬಿನೆಟ್ ಸೇರಿಸ್ಕೊಂಡು ಹೇಗೆ ನೀವು
ಹೇಗೆ ಸಮರ್ಥಿಸ್ಕೋತೀರಿ ಇದನ್ನ? ಅದು ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಬಿಜೆಪಿಯವರು ಒಂದೆರಡು ಪದ ಹೇಳಿದ್ರು. ಬ್ಲಾಕ್ ಮೇಲ್ ಅನ್ನುವಂತ ಪದ ಹೇಳಿದ್ರು. ಅಂದ್ರೆ ಏನೋ ಬ್ಲಾಕ್ ಮೇಲ್ ಆಗಿ ಸಚಿವರಾಗಿದ್ದಾರ ಏನೋ ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತ. ಇವತ್ತು ಎಫ್ಟಿನ್ ಫೈಲ್ ಅಲ್ಲಿ ಹೆಸರು ಬಂದಿರೋ ಪೆಟ್ರೋಲಿಯಂ ಸಚಿವನ ಏನು ಬ್ಲಾಕ್ ಮೇಲ್ ಮಾಡ್ಕೊಂಡು ಅವರು ನೋಡಿ ಸಂಪುಟದಿಂದ ಹರ್ದೀಪ್ ಪುರಿ ಸಿಂಗ್ ಹೋದ್ರೆ ಇಲ್ಲೇ ಬನ್ನಿ ಅದನ್ನ ಬಿಡಿ. ಎಪ್ಸ್ಟೈನ್ ಐಲ್ಯಾಂಡ್ ಇನ್ನೊಂದು ಸಹ ಸರ್ ನೋಡಿ, ಅರ್ಹತೆ ಇದೆ ಮತ್ತೆ ಆ ಒಂದು ಸಂಪುಟವನ್ನ ಏನು ನಡೆಸುವಂತಹ ಎಲ್ಲಾ ಒಂದು ಕೆಪಾಸಿಟಿ ಕ್ವಾಲಿಟಿಗಳು ಇರೋ ಕಾರಣನೇ ಅಳದು ತೂಗಿ. ಅಲ್ಲ, ಲಾಸ್ಟ್ ಟೈಮು ಇದೇ ಅರ್ಹತೆಗೆ ಮಾನ್ಯತೆ ಕೊಟ್ಟು ಅವ್ರಿಗೆ ಒಂದು ಖಾತೆ ಕೊಟ್ರಿ. ಆ ಖಾತೆಯನ್ನ ಮೀರಿದಂತ ಒಂದು ಹಗರಣದಲ್ಲಿ ಅವ್ರ ಹೆಸರು ಬಂದ್ಬಿಡ್ತು. ಅವ್ರು ಇದ್ದಿದ್ದು ಯುವ ಜನ ಮತ್ತು ಕ್ರೀಡಾ FM, ಆದ್ರೆ ಹಗರಣ ಆಗಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅವರ ಖಾತೆಯ ವ್ಯಾಪ್ತಿಗೆ ಬರೋದಿಲ್ಲ ಅದು. ಆದ್ರೆ ಅವರು ಸೇರಿರುವಂತ ಸಮುದಾಯಕ್ಕೆ ಅದು ಬರುತ್ತೆ. ಅವರು ST ಇದ್ದಾರೆ, ಮತ್ತೆ ಅವರು ಸಮುದಾಯಕ್ಕೆ ಅದು ಸೇರಿರುವಂತ ಒಂದು ನಿಗಮ ಆಗಿರುತ್ತೆ. ಅಲ್ಲಿ 187 ಕೋಟಿ ಹಗರಣ. ನಾನು ಏನ್ ಬಿಡಿಸಿರ್ಬೇಕಾ ನಿಮ್ಗೆ ಇವತ್ತು? ಜಮೀರ್ ಅವ್ರ ಬಗ್ಗೆ ಎಷ್ಟು ಮಾಡಿದ್ರಿ? ಪ್ರತಿಯೊಬ್ರು ಒಂದ್ ನಿಮಿಷ ಸರ್. ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಏನು ಕೇರಳದಲ್ಲಿ ಅವರ ಕೆಲಸವನ್ನ ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದು ನೋಡಿದೆ. ಅವರು ಹೋದಂತ ಹಲವು ಕ್ಷೇತ್ರದಲ್ಲಿ ಸುಮಾರು 27 ಕ್ಷೇತ್ರ ನಾವು ಗೆದ್ದಿದ್ದೀವಿ ಅನ್ನುವಂಥ ರಿಪೋರ್ಟ್ ಕಾರ್ಡು ನಮ್ಮ ಹತ್ರ ಇದೆ. ಹಾಗೂ ದಾವಣಗೆರೆಗೂ ಅವ್ರು ಬಂದಿದ್ರು, ಬಾಗಲಕೋಟೆಗೂ ಹೋಗಿದ್ರು. ಕೆಲವೊಂದು ವಿಚಾರಗಳು ಬಂದಾಗ ಯಾವ್ಯಾವ ನಿರ್ಧಾರಗಳನ್ನ ತಗೊಬೇಕು, ಪಕ್ಷ ನಿರ್ಧಾರ ತಗೊಳ್ತದೆ. ಏನೋ ವಾಲ್ಮೀಕಿ ಹಗರಣ ಅಂತ ಇದ್ದೀರಾ, ಇದೇ IT ED CBI ಏನ್ ಮಾಡ್ತಾ ಇದೆ? ಚಾರ್ಜ್ ಶೀಟ್ ಅಲ್ಲಿ ಯಾಕೆ ಅದನ್ನ ಸಲ್ಲಿಕೆ ಮಾಡೋದಕ್ಕಾಗಿಲ್ಲ? ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರಿದೆ. ಜೂನ್ ತಿಂಗಳಲ್ಲಿ 1.5 ತಿಂಗಳ ಹಿಂದೆ ಜೂನ್ 2026ರಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ CBI. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಲಿ, ಬರೀ ವಾಲ್ಮೀಕಿ ಅಲ್ಲ, ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋದ್ರಲ್ಲೂ ಆ ದುಡ್ಡನ್ನು ಕೂಡ ಇದಕ್ಕೇನೆ ಸೇರಿದೆ ಅಂತ ಹೇಳಿ ಆ ಇನ್ವೆಸ್ಟಿಗೇಷನ್ ವ್ಯಾಪ್ತಿಯನ್ನೇ ಹೆಚ್ಚಿಸ್ತು ಯಾರು? ಸುಪ್ರೀಂ ಕೋರ್ಟ್. ಎಸ್ ಸರ್. ಸರ್ ಇವಾಗ ಕೇಳಿ, ಎಲ್ಲ ಏಜೆನ್ಸಿಗಳು ಯಾವ ರೀತಿ ಅನ್ಯ ಪಕ್ಷದವ್ರ ಮೇಲೆ ಮುಗಿಬಿದ್ದು ಏನೇನ್ ಮಾಡಿದ್ದಾರೆ ಎಲ್ಲದೂ ಗೊತ್ತು. ವಿ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ತೀವಿ. ನಿಜವಾಗ್ಲೂ ಚಾಲೆಂಜ್ ಆಗಿ ತಗೊಂಡಿದ್ದೀರಾ? ಖಂಡಿತವಾಗ್ಲೂ. ಯಾಕಂದ್ರೆ ಇಷ್ಟು ಓಪನ್ಲಿ ಒಂದಷ್ಟು ಆರೋಪಗಳು ಇರುವಂತ ವ್ಯಕ್ತಿನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಎಲ್ರು ಮಾಡುವಂತ ಕೆಲಸ ಅಲ್ಲ. ಚಾಲೆಂಜ್ ತಗೊಳ್ಳೋದೇ ಮಾಡ್ಬೇಕು. ನೋಡಿ, ಸಾಧಾರಣ ಮಾಡಿ ವಾಲ್ಮೀಕಿ ವಿಚಾರಕ್ಕೆ ಆರೋಪಗಳು ಸಾಯ್ತವೆ ಅನ್ನೋದಕ್ಕೆ ನಾವು ಖಂಡಿತ ಮುಂದಿನ ದಿನಕ್ಕೆ ನಿಮ್ಗೆ ಉತ್ತರ ಬಂದೇ ಬರ್ತದೆ. ಇವತ್ತು ನಾಟ್ ಓನ್ಲಿ ಏನು ನಾಗೇಂದ್ರ ಅವರು, DK ಶಿವಕುಮಾರ್ ಅವರು ಯಾವ್ದು ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ ರಾಜಕೀಯ ಜೀವನದಲ್ಲಿ, ಯಾವ ತರ ಅವ್ರನ್ನ ಜೈಲಿಗೆ ಹಾಕುವಂತ ಕೆಲಸ ಆಯ್ತು. ಕೊನೆ ಗೆದ್ದು ಬರ್ಲಿಲ್ವಾ? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ಖುಲಾಸೆ ಆಗ್ಲಿಲ್ವಾ? ಅವರ ಹೆಸರು ಉಲ್ಲೇಖ ಅಂದ್ರೆ ಅವರು ಇರ್ಬೋದೇನೋ ಅಂತ ಡೆತ್ ನೋಟ್ ಅಲ್ಲಿ ಇದ್ದಿದ್ದು ಹೊರತು ಅವರು ಆರೋಪಿ ಅಂತ ಎಲ್ಲೂ ಉದಾಹರಣೆಗಳಿಲ್ಲ. ಆದ್ರೆ ಇದೊಂದು ನೆರೇಷನ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು IT ED CBI ಅವರು ಮಾಡಿದ್ರು. ನಾನು ಸಂಪುಟದ ಬಗ್ಗೆ ಟು ದ ಪಾಯಿಂಟ್ ಇರ್ತೀನಿ ಹಂಗಾಗಿ. ಬಟ್ ನಿಮ್ಮ ಪಾಯಿಂಟ್ ಜಸ್ಟ್ ಒಂದು ಪಾಯಿಂಟ್ ಹೇಳಿ. 1.2 crore directly into the bank account of Nagendra and his family members. ನಿಮಗೆ ಗೊತ್ತಿರಬೇಕಿದು ಸರ್, ನಿಮಗೆ ಗೊತ್ತಿರಬೇಕಿದು. ಯು ಕ್ಯಾನ್ ರನ್ ಅವೇ. ತಪ್ಪಿಸ್ಕೊಳ್ಳೋ ವಿಚಾರಣೆ ಇಲ್ಲ. ನೋಡೋಣ ಸರ್, ನಾವು ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಡ್ತೀವಿ. ಅಂದ್ರೆ ಜನ ಏನ್ ಹೇಳ್ತಾರೆ ಅನ್ನೋ ಮನೋಭಾವ ಜನ ಅಲ್ಲ. ಏನ್ ಅಂದ್ಬಿಡ್ತಾರ್ರಿ? 136 ಸುಭದ್ರ ಸರ್ಕಾರ, ಸುಭದ್ರ ಬಹುಮತ. ಅಭದ್ರಗೊಳಿಸೋರು ಯಾರು ಅಲ್ವಾ? ನಾವು ಜನಗಳ ತೀರ್ಪಿಂದ, ಅವರ ಮತಭಿಕ್ಷೆಯಿಂದ ಬಂದು ಇರೋದು. ಜನರ ಸೇವೆಯನ್ನು ಮಾಡುವಂತವ್ರು ಸರ್. ಯಾವುದೇ ಆರೋಪಗಳಿರ್ಲಿ ಅದಕ್ಕೆ ನಾವು ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟಿದ್ವಿ, ಅದರಿಂದ ಬರ್ಲಿ ಸರ್. ಆಮೇಲೆ ಇನ್ನೊಂದು, ಸರ್ಕಾರಕ್ಕೆ ಹೋಪ್ಲೆಸ್ ಅನ್ನುವಂತ ಪದವನ್ನ JDS ನವರು ಆಡ್ ಮಾಡಿರೋ ಕಾರಣ ಹೇಳ್ತೀನಿ. 1996ರಲ್ಲಿ 117 ಅಂತ ಜನತಾ ಪಕ್ಷ ಇದ್ದಿದ್ದು, ಇವತ್ತು ಅದೆರಡು ಸ್ವಾರ್ಥಕ್ಕೆ ವಿಭಜನೆ ಆಗಿ 18ಕ್ಕೆ ಬಂದಿರ್ತಕ್ಕಂಥ ಪಕ್ಷಕ್ಕೆ ಹೋಪ್ಲೆಸ್ ಪಕ್ಷ ಅನ್ಬೇಕು ಅಥವಾ ಏನು ಗ್ರೇಟೆಸ್ಟ್ ಪಕ್ಷ ಅಂತ ಹೇಳ್ಬೇಕು ಸರ್. ನಿಮ್ಮ ಪದ ನೀವೊಬ್ಬ ವಕ್ತಾರಾಗಿ ಯಾವ ಪದವನ್ನು ಮಾತಾಡ್ತಾರೆ